ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರಿನಿಂದ ದೆಹಲಿಗೆ ಹೋಗಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಯಾಣ ಬೆಳೆಸಿದ್ದಾರೆ. 7 ಗಂಟೆಯ ಫ್ಲೈಟ್ಗೆ ಡಿಕೆ ಶಿವಕುಮಾರ್ ಹತ್ತಿದ್ದಾರೆ. ಈಗ ಭಾಳ ಕಾರ್ಯಕ್ರಮಗಳಿದ್ದಾವೆ. ಅವರು ನಿಗದಿತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಇನ್ನು ಬಹಳ ಇಂಪಾರ್ಟೆಂಟ್ ಅಂದರೆ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪರ ವಕೀಲರೇನಿದೆ ಅವ್ರ ಜೊತೆಗೆ ಚರ್ಚೆನ ಮಾಡಲಿದ್ದಾರೆ. ಅದರಲ್ಲೂ ಕಾವೇರಿದು ಇಲ್ಲಿ ಯಾವೆಲ್ಲ ನಿರ್ಧಾರಕ್ಕೆ ಬರಬೇಕು ಅನ್ನೋದು ಮತ್ತು ಕಾನೂನಾತ್ಮಕ ಹೋರಾಟ ನೆಕ್ಸ್ಟ್ ಸೋಮವಾರ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ ಕಾವೇರಿದು. ಅಲ್ಲಿ ಹೆಂಗೆ ವಾದ ಮಾಡಬೇಕು ಅನ್ನುವಂಥ ವಿಚಾರ ತಿಳ್ಕೊಳ್ತಾರೆ. ಕಾನೂನು ತಜ್ಞರ ಜೊತೆಯಲ್ಲೂ ಕೂಡ ಚರ್ಚೆಯನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು. ಇನ್ನು CMಗೆ ಬೀಳ್ಕೊಟ್ಟಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಹಾಗೆ ಶಾಸಕ ರಹೀಂ ಖಾನ್. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ DK ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಅಲ್ಲಿ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ DK ಶಿವಕುಮಾರ್. ಮತ್ತು ಕಾವೇರಿ ನೀರಿನ ಸಮಸ್ಯೆ ವಿಚಾರವಾಗಿ ಮೊನ್ನೆ ನಡೆದಂತಹ CWMA ಮತ್ತು CWRC ಅವರ ಆದೇಶಗಳು ಮತ್ತು ನಮ್ಮ ಕರ್ನಾಟಕಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ. ಹೇಗೆ ಕಾನೂನಾತ್ಮಕವಾಗಿ ಮತ್ತೊಂದು ಹೋರಾಟಕ್ಕೆ ಅಣಿಯಾಗಬೇಕು ಕರ್ನಾಟಕ, ಯಾವ ರೀತಿ ವಾದವನ್ನು ಅಲ್ಲಿ ಮಾಡಬೇಕು, ನಮ್ಮ ಸ್ಥಿತಿಗತಿಗಳನ್ನು ಅಲ್ಲಿ ಕಣ್ತೆರೆಸುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ವಕೀಲರು ಹೇಗೆ ಮಾಡಬೇಕು ಅನ್ನೋದು ಕೂಡ DK ಶಿವಕುಮಾರ್ ಅವರು ಕೆಲವು ಸಲಹೆಗಳನ್ನು ಕೊಡ್ತಾರೆ. ರಹೀಂ ಖಾನ್ ಹಾಗೆ ಈಶ್ವರ್ ಖಂಡ್ರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅವರನ್ನು ಬೀಳ್ಕೊಟ್ರು. ಭಾಳ ಕುತೂಹಲ ಇರೋದು ಕ್ಯಾಬಿನೆಟ್ ಮತ್ತೇನಾದರೂ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತಾ ಅಂತ. ಆಮೇಲೆ ನಾಗೇಂದ್ರಂದು ಸಹಜವಾಗಿ ನಾಗೇಂದ್ರ ಅವ್ರದ್ದು ಚರ್ಚೆಗಳು ಕೂಡ ಹಾಗೆ ಆಗುತ್ತೆ.